ಈ ವರ್ಷ ಅಂತೂ ಗಣೇಶನ ಹಬ್ಬ ಗ್ರ್ಯಾಂಡ್ ಆಗಿರ್ಬೇಕು. ಡಿಜೆ ಗಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಕಂಗಾಲಾಗ್ಬಿಡ್ಬೇಕು. ಮತ್ತೆ ಈ ಗಣೇಶ ತಗೊಳವಾಗ ಫುಲ್ ಶೈನಿಂಗ್ ಕಲರ್ ಈ ತರ ಗಣೇಶ ತಗೊಳೋಣ. ಯಾಕಂದ್ರೆ ಅದನ್ನ ಎತ್ಕೊಂಡೋಗಿ ನೀರೊಳಗಡೆ ಬಿಟ್ರೆ ಅದ್ರೊಳಗಡೆ ಇರೋ ಮರ್ಕ್ಯೂರಿ, ಲೆಡ್, ಆರ್ಸಿನಿಕ್ ಈ ತರ ಎಕ್ಸ್ಟ್ರಾ ಮಿನರಲ್ಸ್ ಎಲ್ಲ ನೀರೊಳಗಡೆ ಸೇರ್ಕೊಂಡು ಮೀನುಗಳಿಗೂ ಸ್ವಲ್ಪ ಒಳ್ಳೇದಾಗುತ್ತೆ. ಆಮೇಲೆ ಈ ಡೆಕೋರೇಷನ್ ಮಾಡೋದಕ್ಕೆಲ್ಲ ಪ್ಲಾಸ್ಟಿಕ್ ಕವರ್ ಡೆಕೋರೇಷನ್ಸ್ ತಗೊಂಡ್ಬರೋಣ. ಗಣೇಶನ್ ಜೊತೆ ಅದನ್ನು ನೀರ್ಗೆ ಹಾಕ್ಬಿಡೋಣ. ನಮ್ ಕೆರೆಯಲ್ಲಿ ತೇಲ್ಕೊಂಡು ಹೋದ್ರೆ ಅರೇಬಿಯನ್ ಸಿ ಇಂಡಿಯನ್ ಓಷನ್ ವರ್ಗೂ ಹೋಗ್ಬೇಕು. ಅದು ಏನಂತೀರಾ? ಇದೆಲ್ಲ ಕೇಳಿದ್ರೆ ನಿಮ್ಗೆ ಪರ್ಫೆಕ್ಟ್ ಅನ್ಸುತ್ತಾ? ಇಲ್ಲ, ಇದಕ್ಕೆ ಡಿವೋಷನ್ ಅನ್ನಲ್ಲ, ಡಿಸ್ಟ್ರಕ್ಷನ್ ಅಂತಾರೆ. ನಮ್ಮ ಹಿಂದೂ ಧರ್ಮದ ಹಬ್ಬಗಳೆಲ್ಲಾನು ಮೋಸ್ಟ್ಲಿ ಎನ್ವೈರ್ಮೆಂಟ್ ನ ಪ್ರೊಟೆಕ್ಟ್ ಮಾಡಿ ಪ್ರಿಸರ್ವ್ ಮಾಡುವಂತ ಹಬ್ಬಗಳು. ಬಟ್ ಈ ನಡುವೆ ನಾವು ಈ ಮಾಡರ್ನೈಸೇಷನ್ ಇಂದ ಆ ಮೂಲ ಅರ್ಥನೇ ಮರಿತಾ ಇದೀವಿ. ಆದಷ್ಟು ಈ ಗಣೇಶ ಹಬ್ಬಕ್ಕೆ ಮೂರ್ತಿಗಳನ್ನ ಕಲ್ಲರ್ ಇಲ್ದರ ಬರೀ ಮಣ್ಣಿನ ಗಣೇಶನ ತಗೊಳ್ಳಿ, ಅದಕ್ಕೆ ಪೂಜೆ ಮಾಡಿ ಕೆರೆಗೆ ಮತ್ತೆ ವಿಸರ್ಜನೆ ಮಾಡಿ. ಸೊ ದಟ್ ಇದರಿಂದ ಯಾವುದೇ ರೀತಿ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಆಗೋದಿಲ್ಲ. ಈ ಇನ್ಫಾರ್ಮೇಶನ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದರಿಂದ ಒಬ್ರು ಬದಲಾದ್ರೂ ಆ ಕ್ರೆಡಿಟ್ ನಿಮ್ಗೆ ಹೋಗ್ಲಿ.